ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸ್ಟೂಡೆಂಟ್ಸ್, ಇವತ್ತಿನ ಸೆಷನ್ನಲ್ಲಿ ಕೆಮಿಸ್ಟ್ರಿ ಪಾರ್ಟಿಂದ ಮತ್ತೊಂದು ಹೊಸ ಲೆಸನನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಟುಡೇ ಐ ಆಮ್ ಸ್ಟಾರ್ಟಿಂಗ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನ್. ಆಸಿಡ್ಸ್ ಅಂದರೆ ಏನು, ಬೇಸಸ್ ಅಂದರೆ ಏನು, ಸಾಲ್ಟ್ಸ್ ಅಂದರೆ ಏನು, ಅದರ ಅಪ್ಲಿಕೇಶನ್ ಏನು, ಕಲರ್ಸ್ ಹೇಗಿರುತ್ತೆ ಆ್ಯಂಡ್ ಮೆನಿ ಮೋರ್ ವಿ ವಿಲ್ ಲರ್ನ್ ಅಬೌಟ್ ಆಲ್ ದೀಸ್ ಟಾಪಿಕ್ಸ್. ಸೊ ಇಂಟ್ರೊಡಕ್ಷನ್ ಪಾರ್ಟನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡೆ ದೆನ್ ಫರ್ದರ್ ಟಾಪಿಕ್ಸ್ ನಿಮಗೆ ಕ್ಲಿಯರ್ ಆಗಿರುತ್ತೆ. So then let me begin with the first topic, acid. Acid andre ಏನು? What is acid? See, how can we define acid? ಯಾವ ರೀತಿ ಡಿಫೈನ್ ಮಾಡ್ಬೋದು ನೀವು ಆಸಿಡ್ನ? Acid is a solution which has excess of H plus ions. ಆಸಿಡ್ ಅನ್ನೋದು ಒಂದು ಸೊಲ್ಯೂಷನ್. ಆ ಸೊಲ್ಯೂಷನಲ್ಲಿ H plus ions ಅಂದರೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಸೊ ದ ಸೊಲ್ಯೂಷನ್ ವಿಚ್ ಹ್ಯಾಸ್ ಮೋರ್ or excess H plus ion concentration, we call that solution as acid, or the solution is acidic. Okay, so taste ಬಗ್ಗೆ ಮಾತಾಡಿದಾಗ acids are sour in taste. See, ಕೆಲವೊಂದು ಆಸಿಡ್ಸನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. ಯಾವ ರೀತಿ ಕನ್ಸ್ಯೂಮ್ ಮಾಡ್ತೀವಿ? ಇಟ್ ಮೇ ಬಿ ಥ್ರೂ ದ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್. ಐ ಟೆಲ್ ಯು. ಓಕೆ, ಬಟ್ the acids are not only dangerous, it is also giving some benefit to our health. That is the reason we consume. Okay, so basically acids are sour in taste. So now one more thing which you have to understand, ಇನ್ನೊಂದು ಏನು ಅಂತಂದರೆ, ಆಸಿಡ್ ಏನು ಮಾಡುತ್ತೆ ಅಂತಂದರೆ, ಇಟ್ ಚೇಂಜಸ್ ದ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ಟು ರೆಡ್. ಲಿಟ್ಮಸ್ ಅಂದರೆ ಏನು? ಲಿಟ್ಮಸ್ ಈಸ್ ಅ ಡೈ. ಲಿಟ್ಮಸ್ ಈಸ್ ಅ ಡೈ. ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ಲಾಂಟ್. ಲಿಟ್ಮಸ್ ಅನ್ನೋದು ಒಂದು ಡೈ. ಸೊ ಅದನ್ನು ಏನು ಮಾಡ್ತಾರೆ? ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಲಿಟ್ಮಸ್ ಡೈ ಏನಾಗಿರುತ್ತೆ? ಇಟ್ ಈಸ್ ನೈದರ್ ಆಸಿಡಿಕ್ ನಾರ್ ಬೇಸಿಕ್. Litmus is a dye. It is neither acidic. It is neither acidic nor basic. It is neutral in nature. Okay? ಇದು ನ್ಯೂಟ್ರಲ್ ಅಂದರೆ ಏನು? ಆಸಿಡಿಕ್ಕೂ ಅಲ್ಲ, ಬೇಸು ಅಲ್ಲ. ಓಕೆ, ಆಸಿಡಿಕ್ಕೂ ಅಲ್ಲ, ಬೇಸಿಕ್ಕೂ ಅಲ್ಲ. ಇದು ನ್ಯೂಟ್ರಲ್ ಆಗಿದೆ. ಯಾವುದು? ಲಿಟ್ಮಸ್ ಅನ್ನೋದು ಒಂದು ನ್ಯೂಟ್ರಲ್ ಆಗಿದೆ. ಸೊ ದಟ್ ಈಸ್ ವೈ ವಿ ಟೇಕ್ ದ ಲಿಟ್ಮಸ್ ಪೇಪರ್ ಟು ಟೆಸ್ಟ್ ವೆದರ್ ಅಲ್ಲಿರುವಂಥ ಸೊಲ್ಯೂಷನ್ ಆಸಿಡಿಕ್ ಆಗಿದೆಯಾ, ಬೇಸಿಕ್ ಆಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನಾವು ಲಿಟ್ಮಸ್ ಪೇಪರ್ಸನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್? ಯು ಗಾಟ್ ಮೈ ಪಾಯಿಂಟ್? ಓಕೆ, ಸೊ ವಿಚ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್? ಏನೇನೆಲ್ಲ ಅರ್ಥ ಮಾಡ್ಕೊಡ್ರಿ. ಒಂದು, ಆಸಿಡ್ ಇಸ್ ಅ ಸೊಲ್ಯೂಷನ್ ವಿಚ್ ಹ್ಯಾಸ್ ಎನ್ ಎಕ್ಸೆಸ್ ಆಫ್ H plus ions ಇನ್ ಇಟ್ಸ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅರ್ಥ ಮಾಡ್ಕೊಂಡ್ರಿ? ಆಸಿಡ್ಸ್ ಆರ್ ಸಾರ್ ಇನ್ ಟೇಸ್ಟ್ ಆ್ಯಂಡ್ ಆಸಿಡ್ಸ್ ಕ್ಯಾನ್ ಚೇಂಜ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಟು ರೆಡ್. ಒಂದು ಬ್ಲೂ ಲಿಟ್ಮಸ್ ಪೇಪರ್ನ ನಾವು ಒಂದು ಸೊಲ್ಯೂಷನಲ್ಲಿ ಡಿಪ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನೀವು ನೋಡ್ಬೋದು, ಬ್ಲೂ ಲಿಟ್ಮಸ್ ಪೇಪರ್ನ ಸೊಲ್ಯೂಷನಲ್ಲಿ ಡಿಪ್ ಮಾಡಿದಾಗ ಏನಾಗಿದೆ? ಇಲ್ಲಿ ಕಲರ್ ಚೇಂಜ್ ಆಗಿದೆ. ಸೊ ಬ್ಲೂ ಲಿಟ್ಮಸ್ ಈಸ್ ಚೇಂಜಿಂಗ್ ಟು ರೆಡ್. ಸೊ ನಾವು ದಿಸ್ ಇಂಡಿಕೇಟ್ಸ್ ದ್ಯಾಟ್ ದಿಸ್ ಸೊಲ್ಯೂಷನ್ ಈಸ್ ಆಸಿಡಿಕ್. ಈ ಸೊಲ್ಯೂಷನ್ ಆಸಿಡಿಕ್ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ನೀವು ಪ್ರಾಕ್ಟಿಕಲ್ಸ್ ಮಾಡುವಾಗ ಕೂಡ ನಾನು ಇದನ್ನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ನಾವು ಥಿಯರಿಲ್ಲೂ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಆಸಿಡ್ಸ್ ಆರ್ ದ ಸೊಲ್ಯೂಷನ್ ವಿಚ್ ಹ್ಯಾವ್ ಮೋರ್ H plus ions. ಮತ್ತು ಬ್ಲೂ ಲಿಟ್ಮಸ್ ಪೇಪರ್ನ ಆಸಿಡಿಕ್ ಸೊಲ್ಯೂಷನಲ್ಲಿ ನಾವು ಡಿಪ್ ಮಾಡಿದಾಗ ಏನಾಗುತ್ತೆ? ಬ್ಲೂ ಲಿಟ್ಮಸ್ ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಕ್ಲಿಯರ್? ಹಾಗಾದರೆ ದೆನ್ ವೈ ಶುಡ್ ವಿ ಹ್ಯಾವ್ ಟು ಸ್ಟಡಿ ದ ಆಸಿಡ್ಸ್? ಯಾಕೆ ನಾವು ಆಸಿಡ್ಸ್ ಬಗ್ಗೆ ಸ್ಟಡಿ ಮಾಡಬೇಕು? ಬಿಕಾಸ್ ದಿ ಆಸಿಡ್ಸ್ ಆರ್ ಪ್ರೆಸೆಂಟ್ ಇನ್ ದ ವೇರಿಯಸ್ ಪ್ರಾಡಕ್ಟ್ಸ್ ವಿಚ್ ವಿ ಯೂಸ್. ನಾವು ಯೂಸ್ ಮಾಡೋಂಥ ಎಷ್ಟೋ ಒಂದು ಪ್ರಾಡಕ್ಟ್ಸ್ನಲ್ಲಿ ಆಸಿಡ್ಸ್ ಪ್ರೆಸೆಂಟ್ ಇದೆ, ಅಂದರೆ ಆಸಿಡಿಕ್ ಕಂಟೆಂಟ್ ಪ್ರೆಸೆಂಟ್ ಇದೆ. ಫಾರ್ ಎಕ್ಸಾಂಪಲ್ ದ ಲೆಮನ್, ನಾಟ್ ಓನ್ಲಿ ಲೆಮನ್, ಆಲ್ ದ ಸಿಟ್ರಸ್ ಫ್ರೂಟ್ಸ್. ಓಕೆ, ಆ್ಯಂಡ್ ದ ಆಯಿಲ್ ವಿ ಯೂಸ್ ಆಲ್ಸೋ ಹ್ಯಾವ್ ಸಮ್ ಆಸಿಡಿಕ್ ಕಂಟೆಂಟ್. ಆ್ಯಂಡ್ ನಮ್ಮ ಸ್ಟಮಕ್ಕಲ್ಲೂ ಕೂಡ ಆಸಿಡ್ ಇದೆ. ಸೊ ವಾಟ್ ಈಸ್ ದ ಯೂಸ್ ಆಫ್ ಆಸಿಡ್ಸ್ ಪ್ರೆಸೆಂಟ್ ಇನ್ ದ ಸ್ಟಮಕ್? ನಿಮಗೆ ಗೊತ್ತೇ ಇದೆ ಅಲ್ವಾ? ಇಟ್ ವಿಲ್ ಡೈಜೆಸ್ಟ್, ಇಟ್ ವಿಲ್ ಹೆಲ್ಪ್ ಇನ್ ದ ಡೈಜೆಷನ್ ಆಫ್ ಫುಡ್. ಇಟ್ ಆಲ್ಸೋ ಹೆಲ್ಪ್ ಇನ್ ಕಿಲ್ಲಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ನಮ್ಮ ಹೊಟ್ಟೆನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಾದರೂ ಇದ್ದರೆ ಅದನ್ನು ಕಿಲ್ ಮಾಡೋಕ್ಕೆ ಸ್ಟಮಕ್ಕಲ್ಲಿ ಇರುವಂಥ ಒಂದು ಆಸಿಡ್ ಹೆಲ್ಪ್ ಮಾಡುತ್ತೆ, ರೈಟ್? ಸೊ ಆಸಿಡ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದ ಫ್ಲೋರ್ ಕ್ಲೀನಿಂಗ್, ಕರೆಕ್ಟ್? ಆ್ಯಂಡ್ ಪ್ರಿಸರ್ವೇಟಿವ್ಸ್, the preservatives which are added to the food, it also contains some acidic substances. And the fertilizers also has acids. Perfumes we use also has acid. Okay, not the deodorant ಬೇರೆ, ಪರ್ಫ್ಯೂಮೇ ಬೇರೆ. ತಲೆಯಿಟ್ಕೊಳ್ಳಿ, ಪರ್ಫ್ಯೂಮ್ ಹ್ಯಾಸ್ ಆಸಿಡಿಕ್ ಕಂಟೆಂಟ್, ನಾಟ್ ದ ಡಿಯೋಡ್ರೆಂಟ್. ಅದಕ್ಕೆ ನಾವು ಪರ್ಫ್ಯೂಮನ್ನು ಏನು ಮಾಡ್ತೀವಿ? ಸೊ ವಿ ವಿಲ್ ನಾಟ್ ಸ್ಪ್ರೇ ಡೈರೆಕ್ಟ್ಲಿ ಆನ್ ದ ಬಾಡಿ. ಡಿಯೋಡ್ರೆಂಟ್ ಅಫ್ಕೋರ್ಸ್ ವಿ ಕ್ಯಾನ್ ಸ್ಪ್ರೇ, ನಾವು ಸ್ಪ್ರೇ ಮಾಡ್ಕೊಳ್ಬೋದು, ಬಟ್ ಪರ್ಫ್ಯೂಮನ್ನು ನಾವು ಸ್ಪ್ರೇ ಮಾಡ್ಕೊಳ್ಳಲ್ಲ ಬಿಕಾಸ್ ಇಟ್ ಕಂಟೈನ್ ದ ಆಸಿಡಿಕ್ ಏಜೆಂಟ್. ಓಕೆ, ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕಾಮನ್ ಆಸಿಡ್ಸ್ ವಿಚ್ ವಿ ನೋ. ಯಾವುದೆಲ್ಲ ಕಾಮನ್ ಆಸಿಡ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಬಿಕಾಸ್ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಕೆಲವೊಂದು ಸಬ್ಸ್ಟೆನ್ಸನ್ನು ನಾವು ಯೂಸ್ ಮಾಡ್ತಿರೋಂಥ ಒಂದು ಸಬ್ಸ್ಟೆನ್ಸ್ನಲ್ಲಿ ಆಸಿಡಿಕ್ ಕಂಟೆಂಟ್ಸ್ ಇದೆ ಅಂತಂದರೆ, ಸೊ ವಿ ಶುಡ್ ನೋ ಅಬೌಟ್ ದ್ಯಾಟ್ ಕಾಮನ್ ನೇಮ್ಸ್ ಆಫ್ ದ ಆಸಿಡ್ಸ್. ಸೊ ಲೆಟ್ ಮಿ tell about the common names of few acids which we use in our day-to-day life. The first one is acetic acid.
ಸೊ ಅಸಿಟಿಕ್ ಆಸಿಡ್ ಈಸ್ ಪ್ರೆಸೆಂಟ್ ಇನ್ ದ ವಿನೇಗರ್ ಆ್ಯಂಡ್ ಅಸಿಟೇಟ್. ಸೊ ಅಸಿಟಿಕ್ ಆಸಿಡ್ ಎಲ್ಲಿರುತ್ತೆ, ನಾವು ಬಳಸುವಂಥ ವಿನೇಗರ್, ಗೋಬಿ ಮಂಚೂರಿಗೆ ಬಳಸ್ತಾರೆ, ಕೆಲವೊಂದು ಚೈನೀಸ್ ಫುಡ್ಡನ್ನು, ಬೇಸಿಕಲಿ ಚೈನೀಸ್ ಫುಡ್ ಮಾಡಬೇಕಾದ್ರೆ ವಿನೇಗರ್ನ ಬಳಸ್ತಾರೆ. ಸೊ ದಿಸ್ ವಿನೇಗರ್ ಕಂಟೈನ್ ದ ಅಸಿಟಿಕ್ ಆಸಿಡ್. So the next one is acetyl salicylic acid. Acetyl salicylic acid is used in the aspirin. So this aspirin tablet is used for relieving the pain. ನಮ್ಮ ಬಾಡಿ ಪೇಯ್ನನ್ನು ರಿಲೀವ್ ಮಾಡೋಕ್ಕೋಸ್ಕರ, ಅಥವಾ ನಮಗೆ ಫೀವರ್ ಅಥವಾ ಯಾವುದಾದ್ರೂ ಇನ್ಫ್ಲಮೇಷನ್ ಇದ್ದರೆ ಅಲ್ಲಿ ಯೂಸ್ ಮಾಡ್ತಾರೆ. ಬ್ಲಡ್ ಕ್ಲಾಟ್ಸ್ ಫಾರ್ಮ್ ಆಗಿದ್ದರೆ ಅದನ್ನು ತಡೆಯೋದಕ್ಕೆ ಯೂಸ್ ಮಾಡ್ತಾರೆ. ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕನ್ನು ಲೋ ಮಾಡೋದಕ್ಕೆ ಈ ಒಂದು ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡ್ತಾರೆ. ಇನ್ ವೇರಿಯಸ್ tablet it is been used, this content is used. Okay, so acetyl salicylic acid is used in the aspirin. Next, ascorbic acid. Ascorbic acid is present in the vitamin C. ನಾವು ಯಾವುದೆಲ್ಲ ಫುಡ್ ಕನ್ಸ್ಯೂಮ್ ಮಾಡ್ತೀವಿ, ಯಾವುದೆಲ್ಲ ಫುಡ್ಡಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇದೆ, ಸೊ ಅಲ್ಲೆಲ್ಲ ಕೂಡ ಏನಿದೆ, there is presence of ascorbic acid. So next, moving to the next type of acid, it is carbonic acid. ಕಾರ್ಬೋನಿಕ್ ಆ್ಯಸಿಡ್ ಈಸ್ ಪ್ರೆಸೆಂಟ್ ಇನ್ ದ ಸಾಫ್ಟ್ ಡ್ರಿಂಕ್ಸ್. ನಾವು ಪೆಪ್ಸಿ, ಕೋಕೋ ಕೋಲಾ, ಸ್ಪ್ರೈಟ್ ಇದೆಲ್ಲ ಕುಡಿತೀವಲ್ಲ, ಸೊ ಇದರಲ್ಲೆಲ್ಲ ಏನು ಪ್ರೆಸೆಂಟ್ ಆಗಿದೆ, ದೆರ್ ಇಸ್ ಪ್ರೆಸೆನ್ಸ್ ಆಫ್ ಕಾರ್ಬೋನಿಕ್ ಆ್ಯಸಿಡ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ದ ಸಿಟ್ರಿಕ್ ಆ್ಯಸಿಡ್. ಸೊ ಸಿಟ್ರಿಕ್ ಆ್ಯಸಿಡ್ ಈಸ್ ಪ್ರೆಸೆಂಟ್ ಇನ್ ಆಲ್ ದ ಸಿಟ್ರಸ್ ಫ್ರೂಟ್ಸ್. ನಾವು ತಿನ್ನುವಂಥ ಹಣ್ಣು, ಯಾವುದೆಲ್ಲ ಹಣ್ಣುಗಳು ಅಥವಾ ತರಕಾರಿ ಯಾವುದ್ಯಾವುದು ಹುಳಿ ಅಂಶ ಹೆಚ್ಚು ಹೊಂದಿರುತ್ತೆ, ಅದೆಲ್ಲ ಸಿಟ್ರಸ್ ಅಂಶನ ಹೆಚ್ಚು ಹೊಂದಿರುತ್ತೆ. ಸೊ ವಿ ಕಾಲ್ ದೆಮ್ ಆಸ್ we call those fruits and vegetables as citrus fruits and vegetables. So all the citrus fruits and the vegetables, it contain the citric acid. Okay, so moving to the next, that is hydrochloric acid. Hydrochloric acid ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ HCl, it is present in our stomach also. So it is the acid which is present in the stomach. ನಿಮ್ಮ ಹೊಟ್ಟೆನಲ್ಲಿ ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಈಗಷ್ಟೇ ಹೇಳಿದೆ. It is helping in the digestion of the food and also to kill the microorganisms. Okay, so next, nitric acid. Nitric acid ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಇಟ್ ಇಸ್ ಪ್ರೆಸೆಂಟ್ ಇನ್ ದ ಫರ್ಟಿಲೈಸರ್ಸ್ ಆ್ಯಂಡ್ ಆಲ್ಸೋ ದ ಎಕ್ಸ್ಪ್ಲೋಸಿವ್ಸ್. ಸೊ ಬಾಂಬ್ನಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ದ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಈಸ್ ಯೂಸ್ಡ್ ಇನ್ ದ ಕಾರ್ ಬ್ಯಾಟ್ರೀಸ್. ಕಾರ್ ಬ್ಯಾಟ್ರೀಸ್ನಲ್ಲೂ ಕೂಡ ಆಸಿಡಿಕ್ ಕಂಟೆಂಟ್ ಇರುತ್ತೆ. ಸೊ ದಟ್ ಈಸ್ ದ ಸಲ್ಫ್ಯೂರಿಕ್ ಆಸಿಡ್. So clear? Next, now let us understand a type of acid based on its origin. See, based on its origin, the acids are categorized into two types. One is the organic acid and the one more is the mineral acid. The first one is the organic acid and the second one is the mineral acid. So this is categorized based on its origin. Okay. So then first let us understand what is organic acid. Organic acid andre enu? See, these are the acids that are derived from the living organisms. They may be plants or animals. Okay. So the organic acids are the acids, they are derived from the living organisms like plants and animals. Animals matte plants in the extract madanta acid, derive madanta acid. Ee acid anna ನಾವು organic acid anta karitivi. Okay. So they are weak acids and they are not harmful for living organisms. ಸೊ ಈಗ ನಮ್ಮ ಒಂದು ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸಿಂದ ಡಿರೈವ್ ಮಾಡಿದಂಥ ಈ ಆ್ಯಸಿಡ್ಸ್, ದೇ ಆರ್ ನಾಟ್ ಹಾರ್ಮ್ಫುಲ್, ನಮಗೆ ಯಾವುದೇ ರೀತಿ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಓಕೆ, ಬಿಕಾಸ್ ದೇ ಆರ್ ವೀಕ್ ಆ್ಯಸಿಡ್ಸ್. ವೆರಿ ಇಂಪಾರ್ಟೆಂಟ್, ಯು ನೋಟ್ ದಿಸ್. ಓಕೆ, ಸೊ ದ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆರ್ ವೀಕ್ ಆ್ಯಸಿಡ್ಸ್ ಬಿಕಾಸ್ ದೇ ಆರ್ ನಾಟ್ ಹಾರ್ಮ್ಫುಲ್ ಟು ಅಸ್, ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ದೆನ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಆರ್ಗ್ಯಾನಿಕ್ ಆ್ಯಸಿಡ್ಸ್? See, the examples for the organic acids are the citric acid which is present in the fruits and acetic acid which is present in the vinegar, oxalic acid present in the tomato, tartaric acid present in the tamarind. Tamarind andre ಹುಣಸೆ ಹಣ್ಣು. Lactic acid which is present in the sour milk or curd. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಕಾಲಮಲ್ಲಿ ಇದನ್ನು ಕೊಟ್ಟಿದ್ದಾರೆ. Do read that answer. Okay. So once again I will repeat. So citric acid ಎಲ್ಲಿ ಪ್ರೆಸೆಂಟ್ ಆಗಿದೆ, ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸಿಟ್ರಸ್ ಫ್ರೂಟ್ಸ್. ಓಕೆ, ಸೊ ನೆಕ್ಸ್ಟ್ ಅಸಿಟಿಕ್ ಆಸಿಡ್ ಎಲ್ಲಿದೆ, ಅಸಿಟಿಕ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ದ ವಿನೇಗರ್. ನೆಕ್ಸ್ಟ್ ಟೊಮ್ಯಾಟೊನಲ್ಲಿ ಯಾವ ರೀತಿಯ ಆಸಿಡ್ ಇದೆ, ದರ್ ಇಸ್ ಪ್ರೆಸೆನ್ಸ್ ಆಫ್ ಆಕ್ಸಾಲಿಕ್ ಆಸಿಡ್. ಟ್ಯಾಮರಿಂಡಲ್ಲಿ ಯಾವ ಆಸಿಡ್ ಇದೆ, ದಟ್ ಈಸ್ ಟಾರ್ಟಾರಿಕ್ ಆಸಿಡ್. ಮಿಲ್ಕಲ್ಲಿ, ಸಾವರ್ ಮಿಲ್ಕಲ್ಲಿ ಅಥವಾ ಕರ್ಡಲ್ಲಿ ಯಾವ ರೀತಿಯ ಆಸಿಡ್ ಇದೆ, ಲ್ಯಾಕ್ಟಿಕ್ ಆಸಿಡ್. ಯು ಹ್ಯಾವ್ ಟು ನೋಟ್ ದಿಸ್ ಪಾಯಿಂಟ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. ಓಕೆ, ಆರ್ಗ್ಯಾನಿಕ್ ಆ್ಯಸಿಡ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಐ ಟೀಚ್ ಯು ವಾಟ್ ಈಸ್ ಮಿನರಲ್ ಆ್ಯಸಿಡ್ಸ್. ಸಿ, ಮಿನರಲ್ಸ್ ಆ್ಯಸಿಡ್ಸ್ ಆರ್ ಇನ್ಆರ್ಗ್ಯಾನಿಕ್ ಆ್ಯಸಿಡ್. ಆರ್ಗ್ಯಾನಿಕ್ ಆ್ಯಸಿಡ್ಗೆ ಆಪೋಸಿಟ್ ಆಗಿರೋದು ಇನ್ಆರ್ಗ್ಯಾನಿಕ್. ಸೊ ಇನ್ಆರ್ಗ್ಯಾನಿಕ್ ಆ್ಯಸಿಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಿನರಲ್ ಆ್ಯಸಿಡ್.
ಓಕೆ, ಇಟ್ ಈಸ್ ಅನದರ್ ನೇಮ್, ಇನ್ನೊಂದು ನೇಮ್ ಅಂತಲೇ ಹೇಳ್ಬೋದು. ಓಕೆ, ಸೊ ವಾಟ್ ಆರ್ ಮಿನರಲ್ ಆಸಿಡ್ಸ್? ದೇ ಆರ್ ದ ಇನಾರ್ಗ್ಯಾನಿಕ್ ಆಸಿಡ್ಸ್ ಆ್ಯಂಡ್ ದೇ ಆರ್ ಡೇಂಜರಸ್ ಆ್ಯಂಡ್ ಕೊರೋಸಿವ್. ಡೇಂಜರಸ್ ಅಂದರೆ ಏನು? ಇಟ್ ಕಾಸ್ ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಟು ಅಸ್. ಕೊರೋಸಿವ್ ಅಂದರೆ ಏನು? ಇಟ್ ಡ್ಯಾಮೇಜಸ್ ದ ಮೆಟೀರಿಯಲ್ಸ್. ಕೊರೋಷನ್ ಬಗ್ಗೆ ನೀವು ಫಸ್ಟ್ ಲೆಸನಲ್ಲಿ ತಿಳ್ಕೊಂಡಿದ್ದೀರಾ, ರೈಟ್? ಸೊ ಕೊರೋಸಿವ್ ಮೀನ್ಸ್ ಇಟ್ ಈಸ್ ಡೆಸ್ಟ್ರಾಯಿಂಗ್ ಸಮ್ ಮೆಟೀರಿಯಲ್ಸ್. ಇಟ್ ಮೇ ಬಿ ಎನಿ ಕೈಂಡ್ ಆಫ್ ಸಾಲಿಡ್ ಮೆಟೀರಿಯಲ್ಸ್. ಇಟ್ ಈಸ್ ಗೋಯಿಂಗ್ ಟು ಡೆಸ್ಟ್ರಾಯ್. ಓಕೆ, ಸೊ ಮಿನರಲ್ ಆಸಿಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಇನಾರ್ಗ್ಯಾನಿಕ್ ಆಸಿಡ್ಸ್. ಮಿನರಲ್ ಆಸಿಡ್ಸ್ನ ಇನಾರ್ಗ್ಯಾನಿಕ್ ಆಸಿಡ್ಸ್ ಅಂತಲೂ ಕರೀತಾರೆ ಆ್ಯಂಡ್ ಇಟ್ ಈಸ್ ಡೇಂಜರಸ್ ಆ್ಯಂಡ್ ಕೊರೋಸಿವ್. ಓಕೆ, ಸೊ ಅದರಿಂದ ಮಿನರಲ್ ಆಸಿಡ್ಸನ್ನು ಯೂಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಸಮ್ ಸ್ಪೆಷಲ್ ಪ್ರಿಕಾಷನ್ಸ್. Okay, some special precautions are required while we handle the mineral acids. For example, sulfuric acid ಆಗಿರ್ಬೋದು, ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರ್ಬೋದು, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಆದರೂ ಆಗಿರ್ಬೋದು, ಕಾನ್ಸಂಟ್ರೇಟೆಡ್ ಆದರೂ ಆಗಿರ್ಬೋದು. ಫೈನಲಿ ಈ ಮಿನರಲ್ ಆಸಿಡನ್ನು ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ವಿ ಹ್ಯಾವ್ ಟು ಟೇಕ್ ಸಮ್ ಸ್ಪೆಷಲ್ ಪ್ರಿಕಾಷನ್ಸ್. ಕೆಲವೊಂದು ಪ್ರಿಕಾಷನ್ಸನ್ನು ತೊಗೊಂಡು ನಾವೇನು ಮಾಡಬೇಕು? ಈ ಮಿನರಲ್ ಆಸಿಡ್ಸ್ನ ವಿ ಹ್ಯಾವ್ ಟು ಹ್ಯಾಂಡಲ್. Clear? So now I will discuss the type of acids based on its strength. I hope ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ವಾಟ್ ಆರ್ ದ ಟೈಪ್ಸ್ ಆಫ್ ಆಸಿಡ್ಸ್ ಬೇಸ್ಡ್ ಆನ್ ಇಟ್ಸ್ ಆರಿಜಿನ್? ಎರಡನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಒಂದು ಆರ್ಗ್ಯಾನಿಕ್ ಆಸಿಡ್, ಇನ್ನೊಂದು ಮಿನರಲ್ ಆಸಿಡ್. ಮಿನರಲ್ ಆಸಿಡನ್ನು ಏನಂತ ಕರಿತೇವೆ? ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಇನಾರ್ಗ್ಯಾನಿಕ್ ಆಸಿಡ್. ಸೊ ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ವೆರಿ ಸೇಫ್, ದೇ ಆರ್ ನಾಟ್ harmful. Okay, mineral acids are very dangerous, they are very corrosive. ಅದರಿಂದ ನಾವು we have to take the special precautions while we are handling the mineral acids. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಾವು ಬೇಸ್ಡ್ ಆನ್ ದ ಸ್ಟ್ರೆಂತ್ of the acid, we categorize the acid into two types of acid. The first one is the strong acid and the second one is the weak acid. So strong acid andre ಏನು? See, strong acids are those acids which completely dissociate its ions in the aqueous solution. ಇಲ್ಲಿ two things ಅನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಡಿಸೋಸಿಯೇಟ್, ಇನ್ನೊಂದು aqueous solution. ಡಿಸೋಸಿಯೇಟ್ ಅಂದರೆ ಏನು? See, making the ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಇಂಟು ಸಿಂಪ್ಲರ್ ಒನ್. ಇಲ್ಲಿ ಏನಾಗುತ್ತೆ? ಕಾಂಪ್ಲೆಕ್ಸ್ ಆಗಿರುವಂಥ ಅಯಾನ್ಸ್ ಎಲ್ಲ ಸಿಂಪಲ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಎಲ್ಲಿ ಡಿಸೋಸಿಯೇಟ್ ಆಗುತ್ತೆ? ಆಕ್ವಿಯಸ್ ಸೊಲ್ಯೂಷನಲ್ಲಿ ಡಿಸೋಸಿಯೇಟ್ ಆಗುತ್ತೆ. ಸೊ ಹಾಗಾದರೆ ಆಕ್ವಿಯಸ್ ಸೊಲ್ಯೂಷನ್ ಅಂದರೆ ಏನು? ಸಿ, ಆಕ್ವಿಯಸ್ ಸೊಲ್ಯೂಷನ್ ಇಸ್ ಅ ಸೊಲ್ಯೂಷನ್ ಇನ್ ವಿಚ್ ಸಾಲ್ವೆಂಟ್ ಈಸ್ ವಾಟರ್. ಪ್ಲೀಸ್ ಮೇಕ್ ಎ ಕರೆಕ್ಷನ್ ಹಿಯರ್, ಸೊಲ್ಯೂಷನ್ ಅಂತ ಆಗೋಗಿದೆ. ಸೊ ಇಟ್ ಈಸ್ ಅ ಸಾಲ್ವೆಂಟ್. The solution where the solvent is water, it is called as aqueous solution. Clear? So ಯಾವ ಸೊಲ್ಯೂಷನಲ್ಲಿ ಸಾಲ್ವೆಂಟ್ ವಾಟರ್ ಆಗಿರುತ್ತೆ, ಸಲ್ಯೂಟ್ ಏನೇ ಆಗಿರಲಿ ಸಾಲ್ವೆಂಟ್ ವಾಟರ್ ಆಗಿರುತ್ತೆ, ಸೊ ವಿ ಕಾಲ್ ದಟ್ ಸೊಲ್ಯೂಷನ್ ಆಸ್ ಆಕ್ವಿಯಸ್ ಸೊಲ್ಯೂಷನ್. So once again, let us recall what are strong acids. Strong acids are those acids which completely dissociate its ions in the aqueous solution. So let me give you some of the examples for the strong acids. See, nitric acid, sulfuric acid, hydrochloric acid, these are some of the acids which are strong in its nature. ಸೊ ಇನ್ ಎಕ್ಸಾಮಿನೇಷನ್ ನಮಗೆ ಸ್ಟ್ರಾಂಗ್ ಆ್ಯಸಿಡ್ಸ್ಗೆ ಎಕ್ಸಾಂಪಲ್ ಕೇಳಿದ್ರೆ ನೀವು ಈ ಆ್ಯಸಿಡ್ಸ್ನ ಬರಿಬೋದು. ನೈಟ್ರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಸ್ ಆರ್ ದ ಆ್ಯಸಿಡ್ಸ್ ವಿಚ್ ಆರ್ ಸ್ಟ್ರಾಂಗ್ ಇನ್ ದ ನೇಚರ್. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ದ ವೀಕ್ ಆ್ಯಸಿಡ್. ಸೊ ಹಾಗಾದರೆ ವೀಕ್ ಆ್ಯಸಿಡ್ ಅಂದರೆ ಏನು? ಸೊ ವೀಕ್ ಆ್ಯಸಿಡ್ಸ್ ಆರ್ ದೋಸ್ ವಿಚ್ ಡು ನಾಟ್ ಡಿಸೋಸಿಯೇಟ್ ಇನ್ ಟು ಇಟ್ಸ್ ಅಯಾನ್ಸ್ ಇನ್ ಇಟ್ಸ್ ಆಕ್ವಿಯಸ್ ಸೊಲ್ಯೂಷನ್. ಅಂದರೆ ಇಲ್ಲಿ ಅಯಾನ್ಸ್ ಏನಾಗ್ತಿದೆ, ಆಕ್ವಿಯಸ್ ಸೊಲ್ಯೂಷನಲ್ಲಿ ಡಿಸೋಸಿಯೇಷನ್ ಆಗ್ತಿಲ್ಲ, ಡಿಸೋಸಿಯೇಟ್ ಆಗ್ತಾ ಇಲ್ಲ. It is not going to become simple one. So the complex ions, it is not going to dissociate into simpler ions. Where it is not happening? It is not happening in the aqueous solution. Okay, so weak acids are the acids which do not dissociate. They do not dissociate into its ions in its aqueous solution. Okay, so examples for the weak acids are acetic acid. Elliruthe acetic acid higasthe helli, it is found in the vinegar. So where is the vinegar used? It is used in the Chinese food items, right? So few more examples for the weak acids are carbonic acids, oxalic acids. So oxalic acid, carbonic acid, again see these acids we consume. Carbonic acid ellirutte, soft drinks ellirutte. So oxalic acid ellirutte, it is found in the vegetables. Okay, so these are the examples for the weak acids. Okay, let us understand a type of acids based on its concentration. ಸೊ ಆ್ಯಸಿಡಲ್ಲಿ ಟೂ ಟೈಪ್ಸ್ ಆಫ್ ಆ್ಯಸಿಡ್ ಇದೆ. ಒಂದು ಡೈಲ್ಯೂಟ್ ಆ್ಯಸಿಡ್, ಇನ್ನೊಂದು ಕಾನ್ಸಂಟ್ರೇಟೆಡ್ ಆ್ಯಸಿಡ್. ನೀವು ಲ್ಯಾಬ್ನಲ್ಲಿ ನಾನು ಕೆಲವೊಂದು ಸಲ ಆ್ಯಸಿಡನ್ನು ಯೂಸ್ ಮಾಡಬೇಕಾದ್ರೆ ಗಮನಿಸಿರಬಹುದು. ಸೊ ಡೈಲ್ಯೂಟ್ ಆ್ಯಸಿಡೇ ಬೇರೆ ಇದೆ, ಕಾನ್ಸಂಟ್ರೇಟೆಡ್ ಆ್ಯಸಿಡೇ ಬೇರೆ ಇದೆ. ಸೊ ದೆನ್ ವಾಟ್ ಈಸ್ ಮೀನ್ ಬೈ ಡೈಲ್ಯೂಟ್ ಆ್ಯಸಿಡ್? ಡೈಲ್ಯೂಟ್ ಆ್ಯಸಿಡ್ ಅಂದರೆ ಏನು, ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂದರೆ ಏನು ಅಂತ ಲೆಟ್ ಮೀ ಟೆಲ್ ಯು. ಸೊ types of acids. Now we are learning about types of acid based on its concentration.
Okay, whether it is strong acid or weak acid. So based on its concentration, we are categorizing into dilute and concentrated acid. Okay. So then what is meant by dilute acid? Dilute acid andre enu? See, it is acid where it has the lower concentration of acid in the aqueous solution. Aqueous solution andre enu anta artha aitalla? Iga ಒಂದು solution ನಲ್ಲಿ solvent water ಆಗಿದ್ರೆ ಏನಾಗುತ್ತೆ ಅದನ್ನ ನಾವು aqueous solution ಅಂತ ಕರಿತೀವಿ. ಸೊ ಈ aqueous solution ನಲ್ಲಿ acid concentration ಕಡಿಮೆ ಇದೆ ಅಂದ್ರೆ the amount of acid present in it is very less. Concentration of acid is very less. So then we will call it as dilute acid. ಅದನ್ನ ನಾವು ಏನಂತ ಕರಿತೀವಿ? We will call it as dilute acid. And what is meant by concentrated acid? See, concentrated acid is the acid where it has high concentration of acid in the aqueous solution. Aqueous solution ಅಲ್ಲಿ acid concentration ಹೆಚ್ಚಾಗಿದ್ರೆ, acid has high concentration in the aqueous solution, then we call such type of acid as concentrated acid. See, based on the concentration, totally two types of acid is there. So one is the dilute acid and one more is the concentrated acid. Very simple. Dilute acid andre enu? Lower concentration of acid idre adu dilute acid, higher concentration of acid idre adu concentrated acid. ಸೊ ಯಾವುದು ಡೇಂಜರಸ್ ಇಲ್ಲಿ ನಿಮಗೆ ಗೊತ್ತಿರಬೇಕು. ಈಗ ಲೋ ಕಾನ್ಸಂಟ್ರೇಷನ್ ಇದೆ ಅಂದರೆ ಸ್ವಲ್ಪ ಅದು ಮೈಲ್ಡ್ ಆಗಿರುತ್ತೆ, ಹೈ ಕಾನ್ಸಂಟ್ರೇಷನ್ ಇದೆ ಅಂದರೆ ಸ್ವಲ್ಪ ಅದು ಡೇಂಜರಸ್, ತುಂಬಾ ಹೈಲಿ ರಿಯಾಕ್ಟಿವ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಟ್ರೊಡಕ್ಷನ್ ಅಬೌಟ್ ಆಸಿಡ್ಸ್. ಸೊ ನೌ ಲೆಟ್ ಮೀ ಟೀಚ್ ಯು ದ ನೆಕ್ಸ್ಟ್ ಒನ್, ದಟ್ ಈಸ್ ಬೇಸ್. ಸೊ ವಾಟ್ ಈಸ್ ಬೇಸ್? ಬೇಸನ್ನು ಯಾವ ರೀತಿ ಡಿಫೈನ್ ಮಾಡ್ಬೋದು? ಸಿ, ಬೇಸ್ ಇಸ್ ಅ ಸೊಲ್ಯೂಷನ್ ವಿಚ್ ಹ್ಯಾಸ್ ಎಕ್ಸೆಸ್ ಆಫ್ OH ಮೈನಸ್ ಅಯಾನ್ಸ್. ಸೊ ಇದು ಒಂದು ಟೈಪ್ ಆಫ್ ಡೆಫಿನೇಷನ್. ಸೊ ನೀವು ಬೇಸನ್ನು ಇನ್ನೊಂದು ರೀತಿ ಕೂಡ ಡಿಫೈನ್ ಮಾಡ್ಬೋದು. ದ ಸಬ್ಸ್ಟೆನ್ಸ್ ವಿಚ್ ಅಕ್ಸೆಪ್ಟ್ H+ ಅಯಾನ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೇಸ್. ಎರಡು ಡೆಫಿನೇಷನ್ ಇದೆ, ಎರಡೂ ಕೂಡ ಕರೆಕ್ಟ್. ಓಕೆ, ಸೊ ಹೌ ಕ್ಯಾನ್ ವಿ ಡಿಫೈನ್ ಬೇಸ್? ಬೇಸ್ ಈಸ್ ಅ ಸೊಲ್ಯೂಷನ್ ವೇರ್ ಇಟ್ ಹ್ಯಾಸ್ ಎಕ್ಸೆಸ್ ಆಫ್ OH ಮೈನಸ್ ಅಯಾನ್ಸ್. ನಾವು ಆಸಿಡ್ಸ್ ಬಗ್ಗೆ ಓದುವಾಗ ಯಾವ ಅಯಾನ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು? ಆಸಿಡ್ಸಲ್ಲಿ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಬೇಸಲ್ಲಿ ಯಾವ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ? OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಹೆಚ್ಚಾಗಿರುತ್ತೆ. Clear? So bases are the solution which has OH minus ion concentration in more amount, whereas acids are the one which has more H+ ion concentration. So what is another definition for base? See, you can also define the base as a substance which accept the H+ ions. ಯಾವ ಸಬ್ಸ್ಟೆನ್ಸು H+, ಇಲ್ಲಿ ಆಲ್ರೆಡಿ OH ಮೈನಸ್ ಅಯಾನ್ಸ್ ಇದೆ, ಯಾವ ಸಬ್ಸ್ಟೆನ್ಸ್ಗೆ H+ ಅಯಾನ್ಸ್ ಆ್ಯಡ್ ಅಪ್ ಆಗುತ್ತೆ, ಯಾವುದು ಎಕ್ಸೆಪ್ಟ್ ಮಾಡುತ್ತೆ, ಆ ಒಂದು ಟೈಪ್ ಆಫ್ ಸೊಲ್ಯೂಷನನ್ನು ವಿ ಕಾಲ್ ಇಟ್ ಆಸ್ ಬೇಸಿಕ್ ಸೊಲ್ಯೂಷನ್ ಆರ್ ಬೇಸಸ್. ಸೊ ವೆನ್ ಐ ಟಾಕ್ ಅಬೌಟ್ ಇಟ್ ಟೇಸ್ಟ್ ಆಫ್ ದ ಬೇಸ್, ಬೇಸಸ್ ಆರ್ ಬಿಟ್ಟರ್ ಇನ್ ಟೇಸ್ಟ್, ಅದು ತುಂಬ ಕಹಿಯಾಗಿರುತ್ತೆ. ನೆಕ್ಸ್ಟ್, ಇಟ್ ಈಸ್ ಸೋಪಿ ಇನ್ ಟಚ್, ನಾವು ಮುಟ್ಟಿದಾಗ ಆ ಒಂದು ಸೊಲ್ಯೂಷನ್ ನಮಗೆ ಸೋಪಿ ಫೀಲಿಂಗ್ ಬರುತ್ತೆ. ಸೋಪನ್ನು ಟಚ್ ಮಾಡಿದಾಗ ಯಾವ ರೀತಿ ಸ್ಕಿಪ್ ಆಗುತ್ತೆ, ಯಾವ ರೀತಿ ಸಾಫ್ಟ್ ಆಗಿರುತ್ತೆ, ಅದೇ ರೀತಿ ಬೇಸ್ ಸೊಲ್ಯೂಷನ್ ಕೂಡ ಇರುತ್ತೆ. Okay, and one more thing which you have to understand when I talk about the litmus test for the base. See, suppose if we take the basic solution, so ಈ ಬೇಸಿಕ್ ಸೊಲ್ಯೂಷನಲ್ಲಿ ನಾವು ರೆಡ್ ಲಿಟ್ಮಸನ್ನು ಡಿಪ್ ಮಾಡಿದಾಗ ಏನಾಗುತ್ತೆ? ಆಸ್ ಅ ಸೊಲ್ಯೂಷನ್ ಈಸ್ ಬೇಸ್, ರೆಡ್ ಲಿಟ್ಮಸ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಬ್ಲೂ. ಓಕೆ, ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ಇದು ನಿಮ್ಮ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಓಕೆ, ಸೊ ಹೌ ಕ್ಯಾನ್ ವಿ ಟೆಸ್ಟ್ ಅ ಗಿವನ್ ಸೊಲ್ಯೂಷನ್ ಈಸ್ ಬೇಸ್? ಇವು ಕೊಟ್ಟಿರುವಂಥ ಒಂದು ಸೊಲ್ಯೂಷನನ್ನು ನಾವು ಬೇಸ್ ಅಂತ ಯಾವ ರೀತಿ ಹೇಳ್ತೀವಿ? ಯಾವ ರೀತಿ ಹೇಳ್ತೀವಿ ಅಂದರೆ, ನಾವು ಒಂದು ಲಿಟ್ಮಸ್ ಪೇಪರ್ನ ತೊಗೊಂಡಾಗ ನೀವು ನೋಡಿ, ಇಲ್ಲಿ ಇಲ್ಲೊಂದು ಲಿಟ್ಮಸ್ ಪೇಪರ್ ಇದೆ ವಿಚ್ ಈಸ್ ರೆಡ್ ಇನ್ ಕಲರ್. ಈ ರೆಡ್ ಲಿಟ್ಮಸ್ ಪೇಪರನ್ನು ಈ ಸೊಲ್ಯೂಷನಲ್ಲಿ ನಾವು ಡಿಪ್ ಮಾಡಿ ಚೆಕ್ ಮಾಡಿದಾಗ ನಮಗೆ ಬ್ಲೂ ಕಲರ್ ಚೇಂಜ್ ಆಗ್ತಿದೆ ಅಂದರೆ ದ ಗಿವನ್ ಸೊಲ್ಯೂಷನ್ ಈಸ್ ಬೇಸ್. ವೆರಿ ಈಸಿ, ದ ಗಿವನ್ ಸೊಲ್ಯೂಷನ್ ಈಸ್ ಬೇಸ್ ಇನ್ ನೇಚರ್ ಆರ್ ಬೇಸಿಕ್ ಇನ್ ನೇಚರ್. ಓಕೆ, ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್ ಫಾರ್ ದಿಸ್. Okay, here is the equation. Okay, when you observe this equation here in the reactant side, this is reactant side, this is product side. So ನಿಮಗೆ ಇದು ಗೊತ್ತಿದೆ ಅಲ್ವಾ? ಸೊ reactant side ಅಲ್ಲಿ ಏನಿದೆ? there is HCl and NaOH. ಸೊ NaOH ನಲ್ಲಿ ಏನಿದೆ ಇಲ್ಲಿ? you can observe in NaOH there is OH. this is OH minus ions. Okay, and OH minus ions here it will accept the H+ ions. Where is H+ ions? See, here only there is H. From HCl, it will take H+ ions. Okay, so H+ ions will combine with OH ions. So that is the reason we can see here H2O. So there are two hydrogen atoms with a single oxygen atom, right? So the leftover thing is what? See, when we remove H
and OH. What is left out now? Na and Cl is left out. See, I am not able to point out correctly. Once again, I'll write C. See, when I remove H and OH here, what is left out? Na and Cl is left out. The NaCl, what is NaCl? NaCl is sodium chloride. So, NaCl is now salt. It is a salt. Okay. So, acid and base. This is hydrochloric acid is the acid. When it combines with NaOH, which is a base. Acid, when it combines with the base, what is the product we got? We got NaCl. What is NaCl? NaCl is the salt. Then the result obtained is the water. ಓಕೆ, ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಒಂದು ಫಸ್ಟ್ ಥಿಂಗ್ ಏನಂತಂದರೆ, ವೆನ್ ಆಸಿಡ್ ಕಂಬೈನ್ಸ್ ವಿತ್ ದ ಬೇಸ್ ವಿ ಗೆಟ್ ಪ್ರಾಡಕ್ಟ್ ಆ್ಯಸ್ ಸಾಲ್ಟ್ ಆ್ಯಂಡ್ ವಾಟರ್. ಯಾವಾಗಲೂ ಅಷ್ಟೇ ಆಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಆ್ಯಂಡ್ ವಾಟರ್ ಪ್ರಾಡಕ್ಟ್ ಬರುತ್ತೆ, ರೈಟ್? ಸೊ ಅನದರ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಈಸ್, ಸಿ HCl has H plus ions and NaOH has the OH minus ions. So H plus ions is combining with the OH minus ions. As a result of that, now we are getting the salt here. Okay. So this is the one more thing which you have to point out and understand. Okay, now let me teach you the next concept, that is alkalis. Alkalis andre enu? Water soluble base are called as alkalis. Yava base water alli soluble agutte anta ಒಂದು base na we call it as alkalis. ಹಾಗಂತ ಎಲ್ಲ ಬೇಸಸ್ ಕೂಡ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಲ್ಲ. Not all the bases are soluble in water. There are some bases which are not soluble in water. They are insoluble. For example, ammonia. Okay. See, ammonia, which is called as NH3. So this NH3 is a base which will not dissolve in the water. So the example for the base that does not dissolve in the water is ammonia. Ammonia is a base, it will not dissolve in the water. So it is not an alkali, but it is a base. Okay, idu alkali alla, but it is a base. Okay, ammonia is a base, but it is not an alkali. Why it is not alkali? Yake idu alkali alla? Because it is insoluble in the water. As it is insoluble in the water, idu water alli soluble agde irodrinda it is not alkali. Okay, so once again let me recall, what are alkalis? Alkalis are the water soluble bases. ಯಾವ ಬೇಸ್ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ ಅದನ್ನು ನಾವು ಆಲ್ಕಲೀಸ್ ಅಂತ ಕರಿತೀವಿ. ಹಾಗಂತ ಎಲ್ಲ ಬೇಸಸ್ಸು ಕೂಡ ವಾಟರಲ್ಲಿ ಸಾಲ್ಯುಬಲ್ ಆಗದ. ದೇರ್ ಆರ್ ಸಮ್ bases which are not soluble in water. We call it as insoluble bases. Okay, so for example I have told you the ammonia. Now let me give you some of the example for the alkalis. ಹಾಗಾದರೆ ಯಾವ ಬೇಸ್ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ? ಸಿ ಫ್ಯೂ ಎಕ್ಸಾಂಪಲ್ಸ್ ಆರ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಇದರ ಒಂದು ಕೆಮಿಕಲ್ ಫಾರ್ಮುಲಾ ನಿಮಗೆಲ್ರಿಗೂ ಗೊತ್ತೇ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ NaOH and potassium hydroxide is KOH. It is the chemical formula of sodium hydroxide as well as the potassium hydroxide. Okay. So as I told you, the example for the base that does not dissolve in the water is ammonia. So ammonia is not alkali, but ammonia is a base. Okay. I hope you have understood. See here, if you see the ammonia, if you look at this equation, here the ammonia is a base. This is the base. Okay. So the base is now it is reacting with the acid. So base, what is base? The ammonia is base. Okay. And what is the acid here? The acid is the HCl. So ammonia is the base and HCl is the acid. So now base is reacting with the acid. Okay. As a result of this, we got NH4Cl. It is ammonium chloride. Again, ammonium chloride is also a salt. Okay. I hope you have understood. Okay. I repeat once again, if you look at the NH3 here, that is ammonia. Okay. Ammonia is a base and HCl is an acid. So when they react, what happened? NH4Cl, that is ammonium chloride is formed. Here if we see, what is there? So if we see here, there is no OH. Illi reactant side nalli ಯಾವುದೇ ರೀತಿ OH minus ions ಇಲ್ಲ. Okay. So even though it is a base, ಇಲ್ಲಿ OH minus ಇಲ್ಲ. ನಾನು ಬೇಸ್ಗೆ ಏನಂತ ಡೆಫಿನೇಷನ್ ಕೊಟ್ಟಿದ್ದೆ? ಬೇಸಸ್ ಆರ್ ದ ಸೊಲ್ಯೂಷನ್ ವಿಚ್ ಹ್ಯಾಸ್ ದ OH minus ions. ಕರೆಕ್ಟ್. ಇಲ್ಲಿ OH minus ions ಇಲ್ಲ. But what does it have? It has the H plus ions. It is accepting the H plus ions. ಎರಡು ಡೆಫಿನೇಷನ್ ಹೇಳಿದ್ದೀನಿ. ಒಂದು, the solution which has excess of OH minus ion is called as base, ಅಥವಾ the substance which accept the H plus ions is also called as base. So ಎರಡು ಡೆಫಿನೇಷನ್ ಕೂಡ ಇಂಪಾರ್ಟೆಂಟ್. Clear?
because see here in NH3 what happened, the ammonia it is accepting the H plus ions. It is accepting the H plus ions from the HCl, so it is also forming the salt. So it is true for the second definition. Artha aitala? So then why should we have to study the base? See, the bases are present in some of the food items. They are present in the food items and they are also present in the pills. What are pills? Pills are called as tablets. Pills are nothing but the tablets. So the pills which contains the base, ಅಂದರೆ ಯಾವ ಒಂದು ಮಾತ್ರೆಗಳಲ್ಲಿ ಬೇಸ್ನ ಅಂಶ ಇರುತ್ತೆ, ಇಟ್ ಈಸ್ ಹೆಲ್ಪ್ಫುಲ್ ಟು ರಿಮೂವ್ ದ ಆಸಿಡಿಟಿ. ಆಸಿಡಿಟಿನ ಕಡಿಮೆ ಮಾಡೋದಕ್ಕೆ ಬೇಸ್ ಇರುವಂಥ ಒಂದು ಟ್ಯಾಬ್ಲೆಟ್ಸನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. Okay, so bases are present in the pills to remove the acidity. Bases is also used to make the glass articles, very important. And the chemicals like dye is also has base. So some of the dyes we use for hair coloring, it also has some base. And the toothpaste, very important, the toothpaste which we use, now ಬಳಸುವಂಥ toothpaste ನಲ್ಲೂ ಕೂಡ base ಇದೆ. And the fire extinguishers also contains base. ಡಿಯೋಡ್ರೆಂಟ್ ಹ್ಯಾಸ್ ಬೇಸ್. ನಾನು ಆ್ಯಸಿಡ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೆ, ಪರ್ಫ್ಯೂಮ್ ಹ್ಯಾಸ್ ಆ್ಯಸಿಡ್ಸ್, ಡಿಯೋಡ್ರೆಂಟ್ ಹ್ಯಾಸ್ ಬೇಸ್. ಓಕೆ, ದಟ್ ಈಸ್ ವೈ ವಿ ಕ್ಯಾನ್ ಅಪ್ಲೈ ಡೈರೆಕ್ಟ್ಲಿ ದ ಡಿಯೋಡ್ರೆಂಟ್ ಆನ್ ಅವರ್ ಸ್ಕಿನ್. Okay, so these are some of the applications, these are some of the uses of the base. So now let me tell you about some of the common names of the bases. As you have also understood about some of the common names of acids, ಈಗ ಕೆಲವೊಂದು ಕಾಮನ್ ನೇಮ್ಸ್, ಬೇಸಸ್ನ ಕೆಲವೊಂದು ಕಾಮನ್ ನೇಮ್ಸ್ನ ಕೂಡ ನೀವು ತಿಳ್ಕೊಳ್ಬೇಕು. ಬೇಸಸ್ಗಿರುವಂಥ ಒಂದು ಕಾಮನ್ ನೇಮ್ಸನ್ನು ಈಗ ತಿಳ್ಕೊಳ್ಳೋಣ. ಸೊ ದ ಫಸ್ಟ್ ಒನ್ ಈಸ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ನಾವು ಬಳಸುವಂಥ ಆ್ಯಂಟಾಸಿಡ್ಸ್ನಲ್ಲಿ ಹಾಗೂ ಡಿಯೋಡ್ರೆಂಟ್ಸ್ನಲ್ಲಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಆ್ಯಂಟಾಸಿಡ್ ಅಂದರೆ ಏನು? ಸಿ, ಇಟ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ನ್ಯೂಟ್ರಲೈಸಸ್ ಸ್ಟಮಕ್ಸ್ ಅಸಿಡಿಟಿ. ನಮ್ಮ ಒಂದು ಹೊಟ್ಟೆನಲ್ಲಿ ಆ್ಯಸಿಡಿಟಿ ಅಥವಾ ಆ್ಯಸಿಡ್ ಕಂಟೆಂಟ್ ಹೆಚ್ಚಾದಾಗ ನಾವು ಆ್ಯಂಟಾಸಿಡ್ ಇರುವಂಥ ಒಂದು ಟ್ಯಾಬ್ಲೆಟ್ ಅಥವಾ ಯಾವುದೋ ಒಂದು ಸಬ್ಸ್ಟೆನ್ಸ್, ಇಟ್ ಮೇ ಬಿ ದ ಜೆಲಸಿಲ್ ಆಗಿರ್ಬೋದು, ನಾವು ಕುಡಿಯುವಂಥ ಒಂದು ಸೋಡಾ ಆಗಿರ್ಬೋದು, ಆ್ಯಂಟಾಸಿಡ್ ಅದರಲ್ಲಿ ಇದೆ ಅನ್ನೋದಾದರೆ ಅದರಲ್ಲಿ ಬೇಸ್ ಅನ್ನೋ ಒಂದು ಕಂಟೆಂಟ್ ಇದೆ. ಸೊ ನಮ್ಮ ಸ್ಟಮಕ್ನಲ್ಲಿ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆದಾಗ ಏನು ಮಾಡ್ತೀವಿ, ನಾವು ಬೇಸನ್ನು ತಗೊಳ್ತೀವಿ. So the antacid has the base. So now base combines with the acid, what happen? It will neutralize. Neutralize ಆದಾಗ ಏನಾಗುತ್ತೆ, ನಮಗೆ ನಮ್ಮ ಒಂದು acidic content low ಆಗುತ್ತೆ. Okay, so the antacids and the deodorants which we use has aluminum hydroxide. Next, glass cleaner. Glass cleaner ನಲ್ಲಿ ಯಾವ ರೀತಿ ಬೇಸ್ ಇರುತ್ತೆ? ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನೋ ಒಂದು ಬೇಸ್ ಇರುತ್ತೆ. Right? Next, caustic lime, mortar and plaster. They contain calcium hydroxide as a base. Next, laxatives, very important. ನೀವು laxatives ಬಗ್ಗೆ ಕೇಳಿರೋದಿಲ್ಲ. Laxatives ಅಂದರೆ ಏನು? ಸಿ, laxatives are mostly the magnesium, sulfate, citrate and phosphate ions. ಸೊ ಈ ಇಷ್ಟು ಅಯಾನ್ಸ್ ಏನು ಮಾಡುತ್ತೆ ಅಂದರೆ ದೇ ವಿಡ್ರಾ ದ ವಾಟರ್ ಇನ್ ಟು ದ ಇಂಟೆಸ್ಟೈನ್. ನಮಗೆ ಕೆಲವೊಂದ್ಸಲ ಏನಾಗುತ್ತೆ, ಸ್ಟೂಲ್ ಅಂದರೆ ಏನು, ನಿಮ್ಮ ಬಾಡಿನಿಂದ ಪಾಸ್ ಮಾಡುವಂಥ ಒಂದು ಅನ್ವಾಂಟೆಡ್ ಅವರ ವೇಸ್ಟ್ ಪ್ರಾಡಕ್ಟ್. ನಿಮ್ಮ ಸ್ಟೂಲ್ ಟೈಟನ್ನಾದಾಗ, ನಿಮ್ಮ ಇಂಟೆಸ್ಟೈನಿಂದ ಪಾಸ್ ಆಗುವಂಥ ಒಂದು ಅನ್ವಾಂಟೆಡ್ ಅಥವಾ ವೇಸ್ಟ್ ಪ್ರಾಡಕ್ಟ್ ನಾವು ಏನಂತ ಹೇಳ್ತೀವಿ, ಈ ಸ್ಟೂಲ್ ಇದು ಟೈಟನ್ ಆದಾಗ ಏನು ಮಾಡ್ತೀವಿ, ವಿ ಟೇಕ್ ದ ಲ್ಯಾಕ್ಸಾಟಿವ್ಸ್. ಸೊ ದೀಸ್ ಲ್ಯಾಕ್ಸಾಟಿವ್ಸ್ ಇಟ್ ಕಂಟೇನ್ಸ್ ದ ಮ್ಯಾಗ್ನೀಷಿಯಮ್, ಸಲ್ಫೇಟ್, ಸಿಟ್ರೇಟ್ ಆ್ಯಂಡ್ ಫಾಸ್ಫೇಟ್ ಅಯಾನ್ಸ್. ಇದೇನು ಮಾಡುತ್ತೆ ಅಂತ ನಿಮ್ಮ ಸ್ಟೂಲನ್ನು ಲೂಸ್ ಮಾಡುತ್ತೆ. ಸೊ ದಟ್ ಏನಾಗುತ್ತೆ ಅಂದರೆ ನಿಮಗೆ ಪ್ರೆಷರ್, ಯಾವುದೇ ರೀತಿ ನೀವು ಪ್ರೆಷರನ್ನು ಹಾಕ್ದೇನೆ ನಿಮ್ಮ ಸ್ಟೂಲ್ ಈಸಿಯಾಗಿ ನಿಮ್ಮ ಬಾಡಿಯಿಂದ ಹೊರಗಡೆ ಬರುತ್ತೆ. ಸೊ ದ ಲ್ಯಾಕ್ಸಾಟಿವ್ಸ್ they contain the magnesium hydroxide. Even as I already told you, the antacid, it contains the magnesium hydroxide as well as the aluminum hydroxide. ಎರಡೂ ಕೂಡ ಆಂಟಾಸಿಡ್ಸ್ನಲ್ಲಿ ಬಳಸ್ತಾರೆ. So next one is the baking soda. Baking soda contains sodium bicarbonate as a base. ಬೇಕಿಂಗ್ ಸೋಡಾನ ಬೇಕರಿ ಪ್ರಾಡಕ್ಟ್ಸ್ನಲ್ಲೆಲ್ಲ ಯೂಸ್ ಮಾಡ್ತೀವಿ, ರೈಟ್? ಸೊ ನೆಕ್ಸ್ಟ್, ಡಿಶ್ ಡಿಟರ್ಜೆಂಟ್. ಸೊ ಡಿಶ್ ಡಿಟರ್ಜೆಂಟ್ ಅಂದರೆ ನಾವು ವಾಶ್ ಮಾಡುವಂಥ ಒಂದು ವೆಸಲ್ಸಲ್ಲಿ. ಓಕೆ, ಸೊ ಇಟ್ ಆಲ್ಸೋ ಕಂಟೈನ್ ಸಮ್ ಬೇಸ್, ದಟ್ ಈಸ್ ಸೋಡಿಯಂ ಕಾರ್ಬೋನೇಟ್. ನೆಕ್ಸ್ಟ್, oven and drain cleaners also has sodium hydroxide as a base. And bleaching agents, all the bleaching agents has sodium hypochlorite as the base. Clear? So these are some of the common names for the bases. I hope you have understood. Okay, this is very important. You also remember these names, common names of the bases. So next is based on the strength of the base. Now ಯಾವ ರೀತಿ based on the strength of the acids,
ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಆ್ಯಸಿಡ್ ಅಂತ ಡಿವೈಡ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಬೇಸ್ಡ್ ಆನ್ ದ ಸ್ಟ್ರೆಂತ್ ಆಫ್ ದ ಬೇಸಸ್ ಆರ್ ಕ್ಯಾಟಗರೈಸ್ಡ್ ಇಂಟು 2 ಟೈಪ್ಸ್. ದ ಫಸ್ಟ್ ಒನ್ ಈಸ್ ದ ಸ್ಟ್ರಾಂಗ್ ಬೇಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ವೀಕ್ ಬೇಸ್. ಇದು ಕೂಡ ಇಂಪಾರ್ಟೆಂಟ್, ಕನ್ಫ್ಯೂಷನ್ ಆಗಬೇಡಿ. ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಆ್ಯಸಿಡ್ ಎಕ್ಸಾಂಪಲ್ಸ್ಗೂ, ಸ್ಟ್ರಾಂಗ್ ಬೇಸ್ ವೀಕ್ ಬೇಸ್ ಎಕ್ಸಾಂಪಲ್ಗೂ ಡಿಫ್ರೆನ್ಸಿಯೇಷನ್ ಇದೆ. ಸೊ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ, 95% ಇದನ್ನು ಕೆಲವೊಂದು 1 ಮಾರ್ಕ್ ಇರುವಂಥ ಜಾಗದಲ್ಲಿ ಕೇಳ್ತಾರೆ. ಸೊ you have to remember about what are the strong acids, what are the weak acids, bases, strong bases and weak bases. So ಹಾಗಾದರೆ what is mean by the strong base? Strong base ಅಂದರೆ ಏನು? See, the bases which completely dissociate into its ions in its aqueous solution. ಯಾವ ಒಂದು ಬೇಸು ಆಕ್ವಿಯಸ್ ಸೊಲ್ಯೂಷನಲ್ಲಿ ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಷನ್ ಅಂದರೆ ಏನು? ನಾನು ಆಗಲೇ ಹೇಳ್ದಂಗೆ ಕಾಂಪ್ಲೆಕ್ಸಿಂದ ಸಿಂಪಲ್ ಆಗೋದು. ಓಕೆ, the ions are going to dissociate. ಯಾವ ಒಂದು ಬೇಸು ಕಂಪ್ಲೀಟಾಗಿ ಆಕ್ವಿಯಸ್ ಸೊಲ್ಯೂಷನಲ್ಲಿ, ಆಕ್ವಿಯಸ್ ಸೊಲ್ಯೂಷನ್ ಅಂದರೆ ಏನು? ದ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಸಾಲ್ವೆಂಟ್ ಆ್ಯಸ್ ಅ ವಾಟರ್, ಇಟ್ ಈಸ್ ಕಾಲ್ಡ್ ಆಸ್ ಆಕ್ವಿಯಸ್ ಸೊಲ್ಯೂಷನ್. ಸೊ ಅಂಥ ಒಂದು ಸೊಲ್ಯೂಷನ್ನಲ್ಲಿ ಕಂಪ್ಲೀಟ್ ಆಗಿ ಅಯಾನ್ಸ್ ಡಿಸೋಸಿಯೇಟ್ ಆದರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ರಾಂಗ್ ಬೇಸ್. ಎಕ್ಸಾಂಪಲ್ಸ್ ಫಾರ್ ದ ಸ್ಟ್ರಾಂಗ್ ಬೇಸ್ ಆರ್ ಸೋಡಿಯಂ ಹೈಡ್ರಾಕ್ಸೈಡ್, potassium hydroxide. Okay, these are some of the strong bases. So then what are weak bases? See, the bases which do not completely dissociate its ions into in its aqueous solution, it is called as weak base. ಯಾವ ಬೇಸು aqueous solution ಅಲ್ಲಿ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗೋದಿಲ್ಲ ಅದನ್ನು ನಾವು weak base ಅಂತ ಕರಿತೀವಿ. So you can also define the weak base like this: a base which partially ionize in water to produce small amount of hydroxide ions. ಸೊ ಈ ಡೆಫಿನೇಷನ್ ಆದರೂ ಬರಿಬೋದು ಅಥವಾ ಈ ಡೆಫಿನೇಷನ್ ಆದರೂ ಬರಿಬೋದು. ಸಿ ಆಲ್ವೇಸ್ ಇಟ್ಸ್ ಬೆಟರ್ ಟು ರಿಮೆಂಬರ್ ದ ಫಸ್ಟ್ ಒನ್, ಬಿಕಾಸ್ ಸ್ಟ್ರಾಂಗ್ ಬೇಸ್ಗೂ ವೀಕ್ ಬೇಸ್ಗೂ ಒಂದೇ ಡೆಫಿನೇಷನ್ ಇರುತ್ತೆ. ಸ್ಟ್ರಾಂಗ್ ಬೇಸಲ್ಲಿ ಏನಾಗುತ್ತೆ? ಅಯಾನ್ಸ್ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ವೀಕ್ ಬೇಸಲ್ಲಿ ಅಯಾನ್ಸ್ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗೋದಿಲ್ಲ. ಸೊ ಇಟ್ಸ್ ಬೆಟರ್ ಟು ರಿಮೆಂಬರ್ ದಿಸ್, ಸೊ ಇಟ್ ಈಸ್ ಈಸಿ ಫಾರ್ ಯು ಆಲ್ಸೋ ಟು ರಿಮೆಂಬರ್. ಓಕೆ, ವಾಟ್ ಆರ್ weak bases? Weak bases are the bases which do not completely dissociate into its ions. Elli? In its aqueous solution. So the example for the weak bases are ammonium hydroxide and methylamine. Okay, these are some of the examples for the weak bases. Clear? So finally, now let us classify the types of bases on the basis of its concentration. ಎಷ್ಟು ಅಮೌಂಟ್ ಆಫ್ ಬೇಸ್ ಒಂದು ಸೊಲ್ಯೂಷನಲ್ಲಿ ಪ್ರೆಸೆಂಟ್ ಆಗಿದೆ ಅನ್ನೋದ್ರ ಮೇಲೆ ಅದು ಡೈಲ್ಯೂಟ್ ಬೇಸಾ, ಕಾನ್ಸಂಟ್ರೇಟೆಡ್ ಬೇಸಾ ಅಂತ ನಾವು ಅದನ್ನು ಕ್ಯಾಟಗರೈಸ್ ಮಾಡ್ಬೋದು. ಸೊ ಟೈಪ್ಸ್ ಆಫ್ ದ ಬೇಸಸ್ ಪ್ರೆಸೆಂಟ್ in the solution, we can categorize the bases into the dilute bases and the concentrated bases. So ಎಷ್ಟು ಅಮೌಂಟ್ ಇದೆ, ಎಷ್ಟು ಕಾನ್ಸಂಟ್ರೇಷನ್ ಇದೆ ಅನ್ನೋದ್ರ ಮೇಲೆ ನಾವು ಇದನ್ನು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. So then how can we define the dilute bases? Dilute bases have low concentration of alkali in the aqueous solution. ಆಲ್ಕಲಿ ಅಂತಂದರೆ ಏನು? ವಾಟರ್ ಸಾಲ್ಯುಬಲ್ ಬೇಸ್ ಇಸ್ ಕಾಲ್ಡ್ ಆಸ್ ಆಲ್ಕಲಿ. aqueous solution ಅಂದರೆ ಏನು? the solution where the solvent is water is called as aqueous solution. So dilute bases, they have low concentration of alkali, that means they are low concentration of water soluble base where in the aqueous solution. Understood? So dilute bases are the bases which has the low concentration of alkali. ಸೊ ಕಾನ್ಸಂಟ್ರೇಷನ್ ಆಫ್ ಆಲ್ಕಲಿ ಏನಾಗಿರುತ್ತೆ? ಕಾನ್ಸಂಟ್ರೇಷನ್ ಆಫ್ ವಾಟರ್ ಸಾಲ್ಯುಬಲ್ ಬೇಸ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಎಲ್ಲಿ? ಆಕ್ವಿಯಸ್ ಸೊಲ್ಯೂಷನಲ್ಲಿ. ಸೊ ವಿ ಕಾಲ್ ಸಚ್ ಟೈಪ್ ಆಫ್ ಬೇಸಸ್ ಆಸ್ ದ ಡೈಲ್ಯೂಟ್ ಬೇಸಸ್. Then what is meant by concentrated base? See, concentrated bases are the bases which have high concentration of alkali. ಅಂದರೆ ವಾಟರ್ ಸಾಲ್ಯುಬಲ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ. ಎಲ್ಲಿ? in the aqueous solution. Okay. So the bases which have high concentration of alkali in the aqueous solution is called as concentrated base. Clear? So this is all about the base. I hope ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. Okay, now let me teach you about the next concept, that is salt. What is salt? Salt ಅನ್ನು ಯಾವ ರೀತಿ ಡಿಫೈನ್ ಮಾಡ್ಬೋದು? See, salt is the ionic compound that results from the neutralization reaction of an acid and base. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು? ಅ ರಿಯಾಕ್ಷನ್ ವೇರ್ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್. ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ? ಇಟ್ ವಿಲ್ ಗಿವ್ಸ್ ರೈಸ್ ಟು ಸಾಲ್ಟ್ ಪ್ಲಸ್ ವಾಟರ್. ಇಟ್ ಗಿವ್ಸ್ ರೈಸ್ ಟು ಸಾಲ್ಟ್ ಆ್ಯಂಡ್ ವಾಟರ್. Acid, it reacts with the base. As a result of this, we get salt and water. So this type of reaction we call it as neutralization reaction. Okay.
So salt is the ionic compound that results from the neutralization reaction of an acid and base. Clear? See, they are composed of cations as well as anions. Cations andre enu, they are the positively charged ions. Anions andre enu, they are the negatively charged ions. Okay, so it contains both positively charged ions and the negatively charged ions, which is called as cation as well as the anions. So the product that is formed is electrically neutral. ಅಂದರೆ ಅದು ಏನಾಗಿರುತ್ತೆ, ಇದು ಕಡೆ ಪಾಸಿಟಿವೂ ಆಗಿರೋದಿಲ್ಲ, ನೆಗೆಟಿವೂ ಆಗಿರೋದಿಲ್ಲ, ಇದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ, ಚಾರ್ಜು ನ್ಯೂಟ್ರಲ್ ಆಗಿರುತ್ತೆ, ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಓಕೆ, ದ ಚಾರ್ಜ್ ವಿಚ್ obtained is neutral in nature. Clear? I hope you have remembered this. See, when we take acid and a base, here acid is HCl, that is hydrochloric acid, and the base is NaOH, that is sodium hydroxide base. So when the acid and base combine, what is formed? Salt and water is formed. How do this salt and water is formed? See, HCl, it contains HCl, that is hydrochloric acid, it contains hydrogen and chlorine, correct? So this is H plus and Cl minus. When it combines with NaOH, Na is Na plus, okay, and OH is OH minus ions. So when they combine, what happen? H plus ion combines with OH minus ions. As a result of this, what did we get? We get H minus and OH, sorry, H plus and OH minus. So this is now H2O. This is H2O. See, this is H2O. And what else is left now? Na plus and Cl minus. So this will combine. So when this combine, what is formed? NaCl, that is salt is formed. Once again I will write C. See, when an acid, what is the acid here? HCl is the acid. H is H plus and Cl is Cl minus. So when it react with base, that is NaOH, Na is sodium is having positive charge. You know this, you have studied in the class 9th. Okay, and then OH is OH minus ion. Okay, so what happened? H plus ion will combine with OH. As a result of this, we get water, that is H plus and OH minus. We get it as now water. Correct. So now what happened? The next thing is Na plus will combine with Cl minus, so we get NaCl. So this is the neutralization reaction. Okay. So acid, when it combines with base, we get water and salt. Reaction is very, very important. I hope you have understood. Okay. When acid, when it reacts with the base, we get salt and water. So next then, why do we have to study about the salt? See, we use salt in our daily life, right? There are so many different variety of salts. The salt which we use is NaCl. The salt which we use is NaCl, which is also called as common salt. This salt we will use in our day-to-day life. It is one of the use. Okay. So next, now let us understand the different colors which is there for the different types of salt. So ಒಂದೊಂದು ರೀತಿ ಸಾಲ್ಟ್ಗೂ ಕೂಡ ಒಂದೊಂದು ಕಲರ್ ಇದೆ. Okay, so now I will tell the name of those salts and the color which they obtain. Okay, so sodium chromate is a type of salt which is yellow in color. Potassium dichromate is orange in color. Sodium chloride which we use, okay, that is white in color. Potassium permanganate kuda you nodidira class 9th alli, it is purple in color. Nickel chloride is green in color. Copper sulfate adunu kuda nodidira neevu, it is blue in color. So then magnesium sulfate, it is a colorless salt. It is having transparent color. So these are the different variety of salt which has different colors. Okay, ಇದರಲ್ಲಿ ನೀವು ಹೆಚ್ಚಾಗಿ ಗಮನ ಇಟ್ಟು ತಿಳ್ಕೊಳ್ಬೇಕಾಗಿರೋದು the potassium permanganate, copper sulfate and the sodium chloride. So these colors you should know. Okay, I hope you all have clearly understood the introduction about the acids, bases and the salts. In the next session, I'll continue the lesson. That's all for this session. I'm signing off. Thank you.